ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಸಾಮಾನ್ಯವಾಗಿ ಚಿನ್ನವನ್ನ ಧರಿಸೋದು ಕೆಲವರು ಇರೋರು ಧರಿಸ್ತಾರೆ, ಇಲ್ದಿರೋರು ಧರಿಸ್ತಾರೆ. ಮತ್ತೆ ರತ್ನ ಖಚಿತ ಆಭರಣಗಳನ್ನ ಕೆಲವರು ಧರಿಸ್ತಾರೆ. ಈ ರತ್ನವನ್ನ ಯಾವ ರೀತಿಯಾದಂತಹ ರತ್ನ ಖಚಿತ ಆಭರಣವನ್ನ ನಾವು ಬೆರಳುಗಳಿಗೆ ಧರಿಸಬೇಕು, ಮತ್ತೆ ಯಾವ ಬೆರಳಿಗೆ ಧರಿಸಬೇಕು, ಎಷ್ಟು ರತ್ನಗಳನ್ನ ನಾವು ಧರಿಸಬೇಕು, ಮತ್ತೆ ಯಾವ ಒಂದು ಆಧಾರದ ಮೇಲೆಗೆ ನಾವು ಈ ಒಂದು ರತ್ನವನ್ನ ಧರಿಸಬೇಕು ಕೈಗಳಿಗೆ, ಮತ್ತೆ ಈ ರಾಶಿಗೆ ಅನುಗುಣವಾಗಿ ರತ್ನವನ್ನ ಧರಿಸಬೇಕಾ, ಅಥವಾ ನಮಗೆ ಬೇಕಾದಂತಹ ರತ್ನ ನಮ್ಗೆ ಇಷ್ಟ ಆಯಿತು, ಈ ಕಲರ್ ಇಷ್ಟ ಆಯಿತು, ವೈಟ್ ಇಷ್ಟ ಆಯಿತು, ಯೆಲ್ಲೋ ಇಷ್ಟ ಆಯಿತು, ಗ್ರೀನ್ ಕಲರ್ ಇಷ್ಟ ಆಯಿತು ಅಂತ ಹೇಳಿ ಆ ಒಂದು ರತ್ನವನ್ನ ನಾವು ಧರಿಸಿದ್ರೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ, ಯಾವ ರೀತಿಯಾದಂತಹ ರತ್ನವನ್ನ ನಾವು ಧರಿಸಿದ್ರೆ ಒಳಿತಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಹೋಗೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಮೊದಲಿಗೆ ಈ ರತ್ನದ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋದಾದ್ರೆ, ಈ ರತ್ನ ಖಚಿತ ಆಭರಣಗಳನ್ನ ನಾವು ಯಾಕೆ ಧರಿಸ್ಬೇಕು, ಯಾವ ರೀತಿಯಾದಂತಹ ರತ್ನಗಳನ್ನ ಧರಿಸಿದ್ರೆ ಒಳಿತಾಗತ್ತೆ ಅಂತ ಹೇಳಿ. ಓಕೆ, ಒಂದು ಪ್ರಶ್ನೆ. ರತ್ನಗಳು ಹಾಕೊಳ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಒಂದೆರಡು ಎಕ್ಸಾಂಪಲ್ ಹೇಳಿ ನೋಡೋಣ. ಏನಕ್ಕೆ ಹಾಕೊಳ್ತಾರೆ ರತ್ನ? ಏನಕ್ಕೆ ನಾವು ಉಂಗುರ ಹಾಕೋಬೇಕು ನಾನು? ಏನಕ್ಕೆ ಅಂದ್ರೆ ನಮ್ಮ ಕಷ್ಟಗಳ ಪರಿಹಾರ ಆಗ್ಲಿ ಅಂತ ಹೇಳಿ. ಇನ್ನೇನಿರ್ಬೋದು? ನಾವು ಅನ್ಕೊಂಡಿದ್ ಕೆಲಸಗಳು, ಆಮೇಲೆ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹಾಕೊಳ್ತೀವಿ. ಕೆಲವರು ಫ್ಯಾಷನ್ಗೂ ಹಾಕೊಳ್ತಾರೆ. ಫ್ಯಾಷನ್ಗೆ ಹಾಕೊಳ್ಳೋದು ಕಮ್ಮಿ, ಅದರೆಲ್ಲ ನನಗೆ ಮದುವೆ ಆಗಲಿ, ಬೇಗ ಪ್ರಮೋಷನ್ ಸಿಗಲಿ, ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಲಿ, 3 ಲೆವೆಲ್ ಆಫ್ ರತ್ನಗಳು ಸಿಗ್ತಾವೆ ನಮಗೆ. ಮೊದಲನೇದು ತಾಮಸಿಕ ಲೆವೆಲಲ್ಲಿ ಉಂಗುರಗಳು ಲಗ್ನದಿಂದ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಯಾವುದು ಗ್ರಹ ಕೂತಿದೆಯೋ ಅದನ್ನು ಫಸ್ಟ್ ನೋಡಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಗ್ರಹ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಕೂತಿದೆಯೋ ಈ ಮನೆಗಳು 5 ಮನೆಗಳು ಉಂಗುರಗಳನ್ನು ತಾಮಸಿಕ ವಿಚಾರಕ್ಕೆ ಹಾಕೋಬೇಕು. ತಾಮಸಿಕ ಅಂದರೆ ಏನು? ನನಗೆ ಮನೆ ಬೇಕು, ನನಗೆ ಪ್ರಮೋಷನ್ ಆಗಬೇಕು, 3-4 ಜನ ಇದ್ದಾರೆ, ಅವ್ರನ್ನ ಬಿಟ್ಟು ಮಾಡಬೇಕು, ಅದು ತಾಮಸಿಕನೇ. ಅದು ಸಾತ್ವಿಕ ಅಲ್ಲ. ಅಯ್ಯೋ ಹೋಗಲಿ ಬಿಡಪ್ಪ, ಅವ್ರ ಪಾಪ ಕಷ್ಟಪಟ್ಟಿದ್ದಾರೆ, ನಾನು 10 ವರ್ಷ ಕಷ್ಟಪಟ್ಟಿದ್ದೀನಿ, ಅವ್ರು 5 ವರ್ಷ ಹೋಗಲಿ, ಅವ್ರ ಪ್ರಮೋಷನ್ ಆಗಲಿ, ಸರ್ ಬಾಸ್ ಅವ್ರು ಕೊಡಿ, ಬಾಸ್ ಅವ್ರಿಗೆ ಪ್ರಮೋಷನ್. ಆ ರೀತಿ ಎಲ್ಲ ಯಾವುದೂ ಇಲ್ಲ, ಅದೆಲ್ಲ ಆ ಥರ ಇಲ್ಲ. ತಾಮಸಿಕವಾಗಿರ್ತಕ್ಕಂಥದ್ದು ಅಂತಂದರೆ ಆ ಒಬ್ಬ ಮನುಷ್ಯನಿಗೆ ನಾನು ಅಂತ ಹೇಳ್ತಾ ಇರ್ತಾರಲ್ಲ, ನಾನು ಹೇಳ್ದಂಗೆ ಯಾರು ಹೇಳಲ್ಲ, ನಾನು ಅನ್ನೋದು ತಾಮಸ. ಸೊ ಹರಳುಗಳನ್ನ ಹಾಕಬೇಕು ಅಂತಂದರೆ ಈ ಮನೆಗಳಿಗೆ ಹಾಕಿದ್ರೆ ಮಾತ್ರ ತಾಮಸಿಕವಾಗಿರ್ತಕ್ಕಂಥ ಕಾರ್ಯಗಳು ಆಗುತ್ತೆ. ಇನ್ನು 2ನೇ ತಾಮಸಿಕ ಅಂತ ಬರುತ್ತೆ. 2ನೇ ಲೆವೆಲ್ ತಾಮಸಿಕ. 2ನೇ ಲೆವೆಲ್ ತಾಮಸಿಕದಲ್ಲಿ 3ನೇ ಮನೆ, 4ನೇ ಮನೆ ಬರುತ್ತೆ. 3 ಅಂದರೆ ಧೈರ್ಯ ಕೊಡ್ತಕ್ಕಂಥದ್ದು, 3 ಅಂದರೆ ವ್ಯವಹಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಕೆಲಸ ಕಾರ್ಯ ಮಾಡ್ತಕ್ಕಂಥದ್ದು, ಎಫರ್ಟ್ ಹಾಕೋದ್ರಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು 3ನೇ ಮನೆ. ಮತ್ತು 4ನೇ ಮನೆ ನಮ್ಮ ವಸ್ತುಸ್ಥಿತಿಗಳು, ಅಂದರೆ ಈ ಲ್ಯಾಂಡು, ಭೂಮಿ, ಮತ್ತು ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಮತ್ತು ಎಲ್ಲ ಪದಾರ್ಥಗಳು ಮನೇಲಿರ್ತಕ್ಕಂಥ ಅದನ್ನೆಲ್ಲ ವ್ಯಾಪಾರ ವಹಿವಾಟು ಮಾಡ್ತಾರಲ್ಲ, ಅದು 4ನೇ ಮನೆ. ಸೊ 4ನೇ ಮನೆಗೆ ಹಾಕ್ತಾರೆ. ಇದು ತಾಮಸಿಕನೇ.